ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜ್ಯೋತಾರಾತ್ ಮೇರೆ. ಈಗ ನಿಮ್ಗೆ ಗೊತ್ತದ, ನಮ್ಮ ಕೂಡಲ ಸಂಗಮದ ಶ್ರೀಗಳಾಗಿರ್ಬೋದು, ಅದೇ ಕಾಲಕ್ಕೆ ಹಿರಿಯರ ಪಂಚಮಸಾಲಿ ಪೀಠದ ಗುರುಗಳಾಗಿರ್ಬೋದು, ವಚನಾನಂದ ಶ್ರೀಗಳು, ಇವರಿಬ್ಬರ ಮೇಲೆ ಒಂದಿಷ್ಟು ಆರೋಪಗಳು ಬರ್ತಾ ಇದ್ದಾವೆ. ನಮ್ಮ ಪಂಚಮಸಾಲಿ ಭಕ್ತರು ನಿಜವಾಗಿಯೂ ಅವ್ರಿಗೂ ಒಂದಿಷ್ಟು ನೋವುಗಳಾಗಿದ್ದಾವೆ. ಇವು ಬರಬಾರ್ದಾಗಿತ್ತು, ಬಂದು ಯಾಕಪ್ಪ ಅಂತೇಳಿ ಟ್ರಸ್ಟಿಗಳು ಅವ್ರಿಗೇನು ಸರಿನೋ ಅಥವಾ ನಮ್ಮ ಸ್ವಾಮೀಜಿಗಳು ಸರಿನೋ ತಪ್ಪೋ ಇವುಗಳನ್ನ ಸಹಿತ ನಾವು ಇವತ್ತು ಏನಪ್ಪ ಅಂತಂದ್ರೆ ವಿಚಾರ ಮಾಡುವಂಥ ಅನಿವಾರ್ಯತೆಗಳು ಬಂದಿದ್ದಾವೆ. ಧರ್ಮ ಅಂದರೆ ಏನು? ಒಳ್ಳೆಯ ದಾರಿಯಲ್ಲಿ ಹೋಗೋದು, ಒಳ್ಳೆಯದಾಗಿ ಬದುಕೋದು, ಇನ್ನೊಬ್ಬರಿಗೆ ಅನ್ಯಾಯ ಆಗದಂಗೆ ಬದುಕೋದು, ಬಸವಣ್ಣವರ ಕಳಬೇಡ ಕೊಲಬೇಡ ಪುಷ್ಯ ನುಡಿಯಲು ಬೇಡ ಅನ್ನುವಂಥ ನೆಲೆಗಟ್ಟಿನಲ್ಲಿ ಹೋಗೋದು. ಇವೆಲ್ಲದರ ಜೊತೆಗೆ ನಮ್ಮ ಸಂಪ್ರದಾಯಗಳನ್ನು, ನಮ್ಮ ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವಂಥದ್ದು, ಜೊತೆಗೆ ನಾವಿದ್ದಂಥವ್ರು ಕೂಡಿ ಬದುಕುವಂಥದ್ದು. ಇದಷ್ಟೇ ಧರ್ಮದ್ದು. ಯಾವ ಧರ್ಮ ಆದರೂ ಇದನ್ನೇ ಹೇಳ್ತದೆ. ಜಗದ ಎಲ್ಲ ಧರ್ಮಗಳು ಹೇಳೋದು ಇದನ್ನು. ಯಾವುದು ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಮುಸ್ಲಿಮ್ ಇರಲಿ ಅಥವಾ ಇಸ್ಲಾಂ ಇರಲಿ, ಅನೇಕ ಧರ್ಮಗಳು. ನಾ ಯಾಕೆ ಈ ಮಾತನ್ನು ಈ ಸಂದರ್ಭ ಮಾತಾಡ್ತಿದ್ದೀನಿ ಅಂದರೆ, ಈ ನಮ್ಮ ಸ್ವಾಮೀಜಿಗಳಾಗಿರ್ಬೋದು ಅಥವಾ ಧಾರ್ಮಿಕ ಮುಖಂಡರಾಗಿರ್ಬೋದು, ಇವರು ಆದಷ್ಟು ಇವನ್ ಕ್ರಿಶ್ಚಿಯನ್ ಧರ್ಮದಲ್ಲೂ ಇಂಥ ಘಟನೆಗಳು ನಡೀತಾ ಇರ್ತಾವೆ. ಅಲ್ಲಿಯೂ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದ್ದಾವೆ.